ದಿನಕ್ಕೊಂದು 10 ಸಲ ಆದರೂ ನಮ್ಮ ಬಾಯಿಯಿಂದ ಹೀಗೆ ಬರಲಿ. ನಾವು ಮಾತಾಡೋದು 1000, ಆದರೆ ಅದರೊಳಗೆ 10 ಮಾತುಗಳನ್ನಾದರೂ ಅನುವರ್ಣನದ ಜೊತೆಗೆ ನಾವು ಮಾತಾಡಿದರೆ ಎಷ್ಟೋ ನಾವು ಮುಂದೆ ಹೆಜ್ಜೆ ಇಟ್ಟ ಹಾಗೆ. ಇವತ್ತಿಲ್ಲ ನಾಳೆ ನಾವು ಸಾಧನೆಯ ಮಾರ್ಗದಲ್ಲಿ ಪ್ರಗತಿಯನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ನಾವು ಒಂದೊಂದು ಹೆಜ್ಜೆಯನ್ನಾದರೂ ಇಡಬೇಕು. ಹಸಿವೆಯಾಗಿದೆ, ಏನಾದರೂ ಕೊಡಿ ಅಂತ ಕೇಳಿದರೆ ಅವಶ್ಯವಾಗಿ ಅವನಿಗೇನು ಕೊಡಬೇಕೋ ಕೊಡೋದು ಕರ್ತವ್ಯ. ಹಸಿವೆಯಾದವನಿಗೆ ಕೊಡಲಿ. ಕೊಡುವಾಗ ತಗೋ ಇಲ್ಲಿ ಇಟ್ಟಿದ್ದೇನೆ ತಿನ್ನು ಅಂತ ಇಷ್ಟೇ ಅನ್ನದೆ, ದೇವರ ಅನುಗ್ರಹದಿಂದ ನೀನು ಕೇಳಿದಾಗ ಎಲ್ಲ ವಸ್ತು ಉಪಲಬ್ಧವಾಗಿದೆಯಪ್ಪ, ತಗೋ ದೇವರು ಒಳ್ಳೇದು ಮಾಡ್ತಾನೆ ಅಂತ ಇಷ್ಟಂದರೆ ಅದು ಅನುವರ್ಣನ. ನೀನು ಕೇಳೋ ಹೊತ್ತಿಗೆ ನನ್ನ ಹತ್ರ ಇದ್ದಿದ್ದಿಲ್ಲ ಅಂದ್ರೆ ನಾನೇನು ಮಾಡ್ತಿದ್ದೆ? ನೀನು ಕೇಳಿದಾಗ ನಾನು ಖಾಲಿ ಕೈಲೇ ಇದ್ದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉಪಕಾರ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೂ ಮಾಡೋ ಹಾಗಿರಲಿಲ್ಲ. ಹಸಿವೆ ಆಗಿದೆ ಅಂತ ಬಂದಿದ್ದಿ, ದೇವರ ಅನುಗ್ರಹದಿಂದ ಅಡಿಗೆ ಇದೆ, ಹೊಟ್ಟೆ ತುಂಬ ಊಟ ಮಾಡು, ಅಷ್ಟು ಬಂದರೆ ಸಾಕು. ದೇವರ ಅನುಗ್ರಹದಿಂದ ಅಡಿಗೆ ಇದೆ, ಇಲ್ಲ ಅಂದ್ರೆ ನೀನು ಬರೋ ಹೊತ್ತಿಗೆ ಖಾಲಿ ಆಗ್ತಿತ್ತು. ನಿನ್ನ ಮೇಲೆ ಅನುಗ್ರಹ ಕೊಡದೆ ತಿರುಗಿ ಕಳಿಸಿದ ಪಾಪ ನನಗೆ ಬರಬಾರದು ಅನ್ನೋದಕ್ಕೆ ನನ್ನ ಮೇಲೂ ದೇವರಿಗೆ ಅನುಗ್ರಹ ಇದೆ, ನಿನಗೂ ದೇವರ ಅನುಗ್ರಹ ಇದೆ ಹೊಟ್ಟೆ ತುಂಬಿಸೋದಕ್ಕೆ. ಪಾಪ ಬರಬಾರದು ಅನ್ನೋ ಹಾಗೆ ನನ್ನ ಮೇಲೂ ಅನುಗ್ರಹ ಮಾಡಿದ್ದಾನೆ. ದೇವರ ಅನುಗ್ರಹದಿಂದ ಅಡುಗೆ ಇದೆಯಪ್ಪ, ಸ್ವೀಕಾರ ಮಾಡು, ಇಷ್ಟಂದ್ರೆ ಸಾಕು. ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡೋಣ. ಭಾರಿ ದೇವತೆಗಳು ಋಷಿಗಳು ಮುನಿಗಳು ಹಾಗೆ ಹೆಜ್ಜೆ ಹೆಜ್ಜೆಗೆ ದೇವರ ಅನುಸಂಧಾನ ಬರೋದು ಬೇಡ. ಒಂದು ಸಣ್ಣ ಶಬ್ದ ಬಂದು ಹೋದ್ರೆ ಸಾಕು. ಈ ತರಹ ನಾವು ಭಗವಂತನ ಗುಣಗಳ ಅನುವರ್ಣನವನ್ನು ಮಾಡುವುದಕ್ಕೆ ಬಹಳ ಸಂತೋಷ. ಮದುವೆ ಫಿಕ್ಸ್ ಆಗಿದೆ, ಕಾಂಗ್ರ್ಯಾಚುಲೇಷನ್ಸ್ ಅಂತ ಇಷ್ಟೇ ಹೇಳಬೇಡಿ. ಏನು ಮಾಡೋದು ತೊಗೊಂಡು ಅದನ್ನು ಹೇಳಿ. ಅವನಿಗೂ ಲಾಭ ಇಲ್ಲ, ನಿಮಗೂ ಲಾಭ ಇಲ್ಲ, ಸುಮ್ಮನೆ ನಾಲಿಗೆ ಸವಿತದಷ್ಟೆ. ಬಹಳ ಸಂತೋಷಪ್ಪ, ದೇವರ ಅನುಗ್ರಹ ಮಾಡಿದ. ಎಲ್ಲಿಯೋ ಇರುವಂತಹ ಕನ್ಯಾ, ಎಲ್ಲಿಯೋ ಇರುವಂತಹ ವರ ಪರಮಾತ್ಮನ ಅನುಗ್ರಹದಿಂದ ಸಂಯೋಜನೆಯಾಯಿತು, ಒಳ್ಳೆ ಮನತನ ಸಿಕ್ಕಿದೆ, ಇದೆಲ್ಲವೂ ದೇವರ ಕೃಪೆ ಅಂತ ಹೇಳಿದರೆ ಅದು ಅನುವರ್ಣನ ಆಗ್ತದೆ. ಹೆಚ್ಚೆಚ್ಚು ವರ್ಣನ ಮಾಡಬಹುದು, ಕಡಿಮೆ ಕಡಿಮೆ ಅಂದರೆ ಇಷ್ಟು ಮಾಡಬೇಕು. ಅನೇಕ ಜನ ಮಾಡುವವರಿದ್ದಾರೆ, ಯಾರು ಮಾಡೋರೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಅನೇಕ ಸಜ್ಜನರು ಮಾಡುತ್ತಾರೆ. ಹೆಜ್ಜೆ ಹೆಜ್ಜೆಗೆ ಪ್ರತಿಯೊಂದು ಕೂಡ ಕಲ್ಪನೆ ಇಲ್ಲದೆ ಇರೋ ಹಾಗೆ ಊರೂರುಗಳಿಗೆ ತಿರುಗಿ ಬಂದಿರ್ತಾರೆ, ಮದುವೆ ಆಗಿರೋದಿಲ್ಲ, ಒಂದು ಸಂಬಂಧ ಕೂಡಿರೋದಿಲ್ಲ. ಎಲ್ಲ ಇದ್ದ ಬಿದ್ದ ಎಷ್ಟೆಷ್ಟು ಸಂಸ್ಥೆಗಳಿವೆ ಎಲ್ಲ ಕಡೆಗೂ ರಿಜಿಸ್ಟರ್ ಮಾಡಿಸಿರ್ತಾರೆ, ಏನೂ ಉಪಯೋಗ ಇರೋದಿಲ್ಲ. ಸಹಜವಾಗಿ ಎಲ್ಲಿಯೋ ದೇವಸ್ಥಾನಕ್ಕೆ ಹೋಗಿರ್ತಾರೋ ಅಥವಾ ಇನ್ಯಾವುದೋ ಒಂದು ಕಡೆಗೆ ಸಹಜವಾಗಿ ಮಾತನಾಡ್ತಾ ಬಸ್ ಸ್ಟ್ಯಾಂಡ್ ಒಳಗೆ ನಿಂತಾಗೋ ಯಾರದೋ ಭೇಟಿ ಆಗ್ತದೆ, 5 ನಿಮಿಷದಲ್ಲಿ ಸಂಪರ್ಕ ನಿರ್ಧಾರ ಆಗ್ತದೆ, ಸಂಬಂಧ ನಿಶ್ಚಿತವಾಗ್ತದೆ, ಮದುವೆಯಾಗಿ ಹೋಗ್ಬಿಡ್ತದೆ. ಮದುವೆ ಬಸ್ ಸ್ಟ್ಯಾಂಡ್ ಒಳಗೆ ಆಗುವುದಿಲ್ಲ, ಆದರೆ ನಿರ್ಧಾರ ಆಗಿ ಹೋಗ್ತದೆ. ಗೋತ್ರ ಬಿಡ್ತದೆ, ಜಾತಕ ಎಲ್ಲ ಕೂಡಿ ಬರ್ತದೆ, ನಕ್ಷತ್ರ ರಾಶಿ ಸರಿ ಇದೆ. ಸಹಜವಾಗಿ ಇವರು ಮಾತಾಡೋದಕ್ಕೂ ಯಾವನೋ ಒಬ್ಬ ಹೆಗಲಿಗೆ ಚೀಲ ಹಾಕೊಂಡು ಒಬ್ಬ ಆಚಾರ್ಯ ಪುರೋಹಿತ ಅಲ್ಲೇ ಹೊಂಟಿರ್ತಾನೆ. ಏನು ಆಚಾರ್ಯ ಇದು ಕೂಡಿ ಬರ್ತದೇನೋ ಅಂತ, ಉತ್ತಮ ಇದೆ ಅಂತ ಹೇಳ್ತಾನೆ. 5 ನಿಮಿಷಗಳ ಕೆಲಸನೇ ಮುಗಿದು ಹೋಗ್ತದೆ. ಎಷ್ಟು ದೇವರ ಅನುಗ್ರಹ! ಈ ವ್ಯಕ್ತಿಯ ಬಸ್ ಸ್ಟ್ಯಾಂಡಿಗೆ ಬರೋದಕ್ಕೂ, ಅದೇ ವ್ಯಕ್ತಿಗೆ ಅವನು ಬರೋದಕ್ಕೂ, ಪುರೋಹಿತರು ಬರೋದಕ್ಕೂ, ಇದು ಕೂಡಿ ಬರ್ತದೆ ಅಂತ ಹೇಳೋದಕ್ಕೂ ಕೆಲವು ಸಲ ಅವರು ಬಹಳ ಬ್ಯುಸಿ ಇದ್ರೆ, ನೋಡೋಣ ಇವತ್ತು ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ, ಇನ್ನೊಂದು 10 ದಿವಸ ಬಿಟ್ಟು ಬರ್ರಿ ಅಂತ ಏನಾದರೂ ಪುರೋಹಿತರು ಹೇಳಿದರೆ ಮತ್ತೆ ಬಿತ್ತಿ ಒಂದು. ಆಮೇಲೆ ಅವ್ರದ್ದು ಇವ್ರದ್ದು ಭೇಟಿ ಆಗಲಿಲ್ಲ ಅಂದರೆ ಹೋಯ್ತು. ಅಷ್ಟರೊಳಗೆ ಆ ಕನ್ಯಾ ಇನ್ನೊಂದು ವರವನ್ನು ಹುಡ್ಕೊಂಡಿದ್ರೆ ಗೋವಿಂದ. ಅದ್ಯಾವುದೂ ಆಗಲಿಲ್ಲಲ್ಲ. ಇದೆಲ್ಲ ಒಂದೊಂದು ಹೆಜ್ಜೆ ಹೆಜ್ಜೆಗೆ ದೇವರ ಅನುಗ್ರಹ ಆಯಿತು. ಇವರಿಬ್ಬರು ಭೇಟಿ ಆಗೋದು, ಅವನು ಒಪ್ಪೋದು, ಕೂಡಿ ಬರೋದು, ಗೋತ್ರ ಬಿಡೋದು, ಹೀಗೆ ಒಂದೊಂದನ್ನು ದೇವರ ಅನುಗ್ರಹದಿಂದ ಇದೆಲ್ಲ ಆಯಿತು. ಜನ್ಮಾಂತರದಲ್ಲಿ ಮಾಡಿದಂತಹ ಏನೋ ಪುಣ್ಯಕರ್ಮಗಳು ಅದನ್ನು ತಾನೇ ಮಾಡಿಸಿರ್ತಾನೆ ದೇವರು. ಅಷ್ಟನ್ನು ನೆನಪಿಟ್ಟುಕೊಂಡು ಇಷ್ಟು ಅನುಗ್ರಹ ಮಾಡಿದನಲ್ಲ, ಇಷ್ಟು ದಯ ಮಾಡಿದೆ ಅತಿಸೋಜಿಗ ಭ್ರಷ್ಟ ಮಾನವ. ಇಂತಹ ಭ್ರಷ್ಟನಾದ, ದುಷ್ಟನಾದ, ನಷ್ಟನಾದ, ಕಷ್ಟನಾದ ಈ ವ್ಯಕ್ತಿಯ ಮೇಲೆ ಅಂತಹ ಭಗವಂತ ಅಪಾರವಾದ ಕರುಣೆಯನ್ನು ಮಾಡಿ ಇದನ್ನು ಹೊಂದಿಸಿದನಲ್ಲ ಅನ್ನೋದಕ್ಕಾಗಿ ದೇವರ ಗುಣದ ಅನುವರ್ಣನ, ಆ ಪ್ರಸಂಗಕ್ಕೆ ಅನುಸಾರಿಯಾಗಿ ಎಷ್ಟು ವರ್ಣನ ಮಾಡಬೇಕೋ ಅಷ್ಟನ್ನು ಮಾತಾಡೋದಕ್ಕೆ ನಿಮ್ಮ ಮಾತುಗಳನ್ನು ಬಳಸಿ. ನಾಲಿಗೆಯನ್ನು ದೇವರು ಕೊಟ್ಟದ್ದು ಸಾರ್ಥಕವಾಗ್ತದೆ. ಹಾಳು ಹರಟೆ ಹೊಡೆದು ನಾಲಿಗೆಯನ್ನು ಸವಿಸುವುದು ಬೇಡ. ವಚಾಂಸಿ ವೈಕುಂಠ ಗುಣಾನುವರ್ಣನೆ, ಶಾಸ್ತ್ರಕ್ಕೆ ಅನುಸಾರಿಯಾಗಿ ವರ್ಣನ ಮಾಡಿ, ಶಾಸ್ತ್ರಕ್ಕೆ ವಿರುದ್ಧವಾಗಿ ವರ್ಣನೆ ಮಾಡಲಿಕ್ಕೆ ಹೋಗಬೇಡಿ. ಆ ಭಗವಂತನ ಗುಣಗಳು, ಅವನ ಕ್ರಿಯೆಗಳು, ಅವನ ಮಹಿಮೆ ಶಾಸ್ತ್ರದಲ್ಲೇ ಹೇಳಿದ ರೀತಿಯಲ್ಲಿ ವರ್ಣನೆ ಮಾಡಬೇಕು. ಜೊತೆಗೆ ಆ ಪ್ರಸಂಗಗಳಿಗೆ ಅನುಗುಣವಾಗಿ ವರ್ಣನೆಯನ್ನು ಮಾಡಿ, ಜನರಿಗೂ ಇವನೇನು ಅವ್ಯವಹಾರಿ ಇದ್ದಾನೆ, ನಾನೇನೋ ಮಾತಾಡಿಸಿದರೆ
ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಕೊಡ್ತಾನಲ್ಲ, ಮಾತಿಗೆ ಉತ್ತರನೇ ಕೊಡೋದಿಲ್ಲ ಅಂತ ಅವನಿಗೆ ಅನಿಸ್ಬಾರ್ದು. ಮಾತಿನೊಳಗೆ ದೇವರ ಸ್ಮರಣೆ ಇರಲಿ. ಉತ್ತರ ಕೊಟ್ಟಿರಬೇಕು, ದೇವರ ಪ್ರಸಂಗ ಅಲ್ಲಿ ಬಂದಿರಬೇಕು. ಆ ತರಹ ಮಾತನಾಡಿದರೆ ನೀನು ಅವ್ಯವಹಾರಿ ಅಂತೂ ಯಾರು ಅನ್ನೋದಿಲ್ಲ. ಆದರೆ ಸಾಧನೆ ಮಾಡಿಯಾಗಿರ್ತದೆ, ದೇವರ ಸ್ಮರಣೆ ಬಂದಾಗಿರ್ತದೆ. ಇದು ಅನುವರ್ಣನ ವಚಾಂಸಿ ವೈಕುಂಠ ಗುಣಾನುವರ್ಣನೆ.